ನಿಮಗೆ ಧೈರ್ಯ ಅನ್ನೋವಂಥದ್ದು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನೇ ಅದಕ್ಕೋಸ್ಕರ ನಾನು ಈ ಒತ್ತಿ ಈ ಮಂತ್ರನ ನೀವು ಜಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲೂ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ. 1 ಲಕ್ಷ ಹಾಕಿದ್ರೆ ಅದು 2 ಲಕ್ಷ ಅಂತೂ ಗ್ಯಾರಂಟಿ ಆಗುತ್ತೆ. ತಂದೆ ತಾಯಿಗಳಾದಂತ ನಾವು ನಮ್ಮ ಬಾಯಿಗೆ ಹೋಗುವಂತ ತುತ್ತನ್ನ ಮಕ್ಕಳು ಬಾಯಿಗೆ ಕೊಟ್ಟು ಬೆಳೆಸ್ತೀವಿ. ಯಾಕೆ ಹೇಳಿ, ನಮ್ಮ ಕರುಳು ಬಳ್ಳಿಗಳು ಅವು. ಮಕ್ಕಳು ನನಗಿಂತ ಎಲ್ಲಾ ವಿಷಯದಲ್ಲೂ ಒಂದು ಸ್ಟೆಪ್ ಮೇಲಿರ್ಬೇಕು. ನೀವಿದ್ರಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಹೂಡಿಕೆನ ಮಾಡ್ಬೋದು. ಒಬ್ಬ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ 1 ವರ್ಷದಲ್ಲಿ ತೀರೋದ ಅಂತ ಅನ್ಕೊಳ್ಳಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಮ್ಮ ಮಕ್ಕಳು ನಮ್ಮಂತೆನೆ ಯಾವ ರೀತಿ ಬೆಳೆದು ದೊಡ್ಡವರಾಗ್ತಾರೆ ಅನ್ನೋ ಅಂಥದ್ದೇ ಗೊತ್ತಾಗ್ತಾ ಇರಲ್ಲ. ನಾವು ನಿನ್ನೆ ಮೊನ್ನೆ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿರ್ತೀವಿ. ದಿನ ದಿನ ಅವರು ಬೆಳೆದು ದೊಡ್ಡವರಾಗ್ತಾ ಇದ್ದಂಗೆ ಏನೋ ಒಂಥರ ಖುಷಿ ಆಗುತ್ತೆ, ಜೊತೆಗೆ ಆತಂಕ ಕೂಡ ಆಗುತ್ತೆ. ಖುಷಿ ಏನಕ್ಕಾಗುತ್ತೆ ಅಂದರೆ, ನಮ್ಮ ಕಣ್ಮುಂದೆನೇ ನಮ್ಮ ಮಕ್ಕಳು ಹೇಗೆ ಬೆಳೆದು ದೊಡ್ಡವರಾದ್ರು ಅನ್ನೋವಂಥದ್ದು ಖುಷಿ ತಂದರೆ, ಅವರು ಬೆಳೆದಿದ್ದಾರಲ್ಲ ಅವ್ರ ಫ್ಯೂಚರ್ಗೆ ಏನು ಮಾಡೋದು, ಮುಂದಕ್ಕೆ ಎಜುಕೇಷನ್ಗೆ ಏನು ಮಾಡಿಸೋದು, ಇಲ್ಲ ಮಕ್ಕಳು ಮದುವೆ ಮಾಡಬೇಕು ಅಂದರೆ, ಒಂದು ಹೆಣ್ಮಗಳನ್ನ ಮದುವೆ ಮಾಡಬೇಕು ಅಂದರೆ ಅವಳಿಗೆ ಬಜೆಟ್ನ ಎಲ್ಲಿಂದ ತರೋ ಅಂಥದ್ದು, ಅಂದರೆ ಹಣಕಾಸನ್ನ ಎಲ್ಲಿಂದ ತರೋ ಅಂಥದ್ದು ಅನ್ನೋ ವಿಷಯದಲ್ಲಿ ಭಯ ಕೂಡ ಆಗ್ತಾ ಇರುತ್ತೆ. ಸೊ ಮಕ್ಕಳು ಹುಟ್ಟಿದ ದಿನದಿಂದ ನಾವು ಅವ್ರ ಬಗ್ಗೆ ಕನಸುಗಳನ್ನ ಕಟ್ಕೊಳ್ತಾ ಹೋಗ್ತೀವಿ. ನನ್ನ ಮಕ್ಕಳಿಗೆ ನನ್ನ ಕಷ್ಟ ಬರಬಾರ್ದು, ನನ್ನ ಮಕ್ಕಳು ನನ್ನ ರೀತಿ ಇರಬಾರ್ದು, ನನ್ನ ಮಕ್ಕಳು ನನಗಿಂತ ಎಲ್ಲ ವಿಷಯದಲ್ಲೂ ಒಂದು ಸ್ಟೆಪ್ ಮೇಲಿರಬೇಕು, ಅವರು ಅವ್ರದೇ ಆದಂಥ ಪ್ರಪಂಚನ ಸೃಷ್ಟಿ ಮಾಡ್ಕೋಬೇಕು, ನನ್ನ ಕಷ್ಟ ಅವ್ರಿಗೆ ಬರಬಾರ್ದು, ಅವರು ಸುಖದ ಸುಪ್ಪತ್ತಿನಲ್ಲಿ ತೇಲ್ಬೇಕು ಅಂತೆಲ್ಲ ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆ ಕನಸುಗಳು ನನಸಾಗಬೇಕು ಅಂದರೆ ನಾವು ಕೆಲವೊಂದು ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೋಸ್ಕರ ನಾವೇನಾದರೂ ಒಂದು ಹೂಡಿಕೆನ ಮಾಡಬೇಕಾಗುತ್ತೆ. ಆ ಹೂಡಿಕೆನೇ ಈ KVP ಹೂಡಿಕೆ ಆಗಿರುತ್ತೆ. KVP ಹೂಡಿಕೆ ಅಂತ ಅಂದರೆ ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿ. ಈ ಕಿಸಾನ್ ವಿಕಾಸ್ ಪತ್ರ ಯೋಜನೆ ತುಂಬ ನಿಮಗೆ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು. ಇದು ಭಾರತ ಸರ್ಕಾರದ ಒಂದು ಯೋಜನೆ ಆಗಿರುತ್ತೆ, ಅಂದರೆ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ನೀವೇನಾದರೂ 1,000ನ ಹಾಕಿದ್ರೆ ಅದು ನಿಮಗೆ 2,000 ಗ್ಯಾರಂಟಿ ಆಗುತ್ತೆ. ನೀವು 1 ಲಕ್ಷ ಹಾಕಿದ್ರೆ ಅದು 2 ಲಕ್ಷ ಅಂತೂ ಗ್ಯಾರಂಟಿ ಆಗುತ್ತೆ. ಸೊ 1 ಲಕ್ಷಕ್ಕೆ 2 ಲಕ್ಷ, 1,000ಕ್ಕೆ 2,000 ಈ ರೀತಿಯೆಲ್ಲ ಸಿಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ಹೇಳ್ತೀರಾ? ನೀವು ಮೊದಲು ಹೂಡಿಕೆ ಮಾಡೋದನ್ನ ಕಲ್ತ್ಕೊಳ್ಬೇಕು. ನಾವೇನೋ ದುಡ್ಡಿನ ಆಸೆಗೋಸ್ಕರ ಏನ್ ಮಾಡ್ಬಿಡ್ತೀವಿ, ದಿಢೀರ್ ಅಂತ ಧುಮ್ಕೋದಕ್ಕೆ ಟ್ರೈ ಮಾಡ್ತೀವಿ. ನಾವು ಕಣ್ ಮುಚ್ಚಿ ಕಣ್ ಬಿಡೋಷ್ಟ್ರಲ್ಲಿ ಡಬಲ್ ಆಗ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಂದು ಸ್ಟಾಕ್ ಮಾರ್ಕೆಟ್ಗಳಲ್ಲಿ, ಕೆಲವೊಂದು ಮಾರ್ಕೆಟ್ಗಳಲ್ಲಿ ಆ ಥರ ಡಬಲ್ ಆಗೋವಂಥ ಸ್ಕೀಮ್ ಇದೆ. ಅದರಲ್ಲಿ ಡಬಲ್ ಬದಲು ಹಣ, ನಾವು ಹೂಡಿಕೆ ಮಾಡಿರೋವಂಥ ಹಣ ಕೂಡ ಕಳ್ಕೊಳ್ಳೋ ಅಂಥ ಚಾನ್ಸ್ ಇದೆ. ಸೊ ಅಂತ ರಿಸ್ಕ್ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ. ನಾನು ಹೂಡಿಕೆ ಮಾಡಿರೋ ಅಂಥ ಅಮೌಂಟ್ಗೆ ಒಂದು ಭದ್ರತೆ ಅನ್ನೋವಂಥದ್ದು ಇರಬೇಕು, ನನಗೆ ಲಾಭದಾಯಕವಾಗಿ ಸಿಗಬೇಕು. ನಾನು ತುಂಬಾ ದೊಡ್ಡ ಅಮೌಂಟ್ನ ಹೂಡಿಕೆ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಚಿಕ್ಕ ಅಮೌಂಟ್ನಿಂದ ನನ್ನ ಹೂಡಿಕೆನ ಮಾಡ್ತೀನಿ, ನನ್ನ ಮಕ್ಕಳ ಭವಿಷ್ಯನ ರೂಪಿಸ್ತೀನಿ ಅನ್ನೋದು ನಿಮ್ಮ ಮೈಂಡ್ನಲ್ಲಿದ್ದರೆ ನೀವು ಮೊದಲಿಗೆ ಮಾಡಬೇಕಾಗಿರೋವಂಥದ್ದು ಈ KVPನಲ್ಲಿ ನೀವು ಹೂಡಿಕೆನ ಮಾಡ್ತಕ್ಕಂಥದ್ದು. ನೀವಿದ್ರಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ನೀವು ಹೂಡಿಕೆನ ಮಾಡ್ಬೋದು. ಇದು ಭಾರತ ಸರ್ಕಾರ 1988ರಲ್ಲಿ ಜಾರಿಗೆ ತಂದಂತಹ ಯೋಜನೆ ಆಗಿದೆ. ಇದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೋಸ್ಕರನೇ ಮಾಡಿರುವಂತಹ ಒಂದು ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಸುರಕ್ಷಿತವಾಗಿ ನಾವು ಹಣನ ಹೂಡಿಕೆ ಮಾಡುವಂತಹ ಯೋಜನೆ ಆಗಿರುತ್ತೆ. ಸೊ ಹಾಗಾಗಿ ನೀವು ಈ KVP ಯೋಜನೆಯಲ್ಲಿ ನೀವು ಹಣನ ಹೂಡಿಕೆ ಮಾಡಬೇಕು ಅಂದರೆ ಯಾರೆಲ್ಲ ಹೂಡಿಕೆ ಮಾಡ್ಬೋದು, ಎಷ್ಟು ವರ್ಷದಿಂದ ಹೂಡಿಕೆ ಮಾಡಬೇಕು, ಇದರ ರೇಟ್ ಆಫ್ ಇಂಟ್ರೆಸ್ಟ್ ಏನು, ಜೊತೆಗೆ ನಮಗೆ ಹಣ ಡಬಲ್ ಯಾವಾಗ ಆಗುತ್ತೆ, ಮತ್ತು ನಮಗೇನಾದರೂ ವಿತ್ಡ್ರಾ ಮಾಡಬೇಕು ಎಮರ್ಜೆನ್ಸಿ ಅನ್ನೋಂಥ ಟೈಮ್ನಲ್ಲಿ ಯಾವ ರೀತಿಯೆಲ್ಲ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು, ಜೊತೆಗೆ ಇದರಲ್ಲಿ ಸ್ಪೆಷಲ್ ಆಗಿ ಏನಾದರೂ ಇದೆಯಾ ಅಂತ ಅಂದರೆ ಖಂಡಿತವಾಗ್ಲೂ ಇದಕ್ಕೆಲ್ಲ ಆನ್ಸರ್ನ ನಾನು ಮಾಡ್ತೀನಿ. ಮಾಡೋದಕ್ಕಿಂತ ಮುಂಚೆ ನಾನು ಒಂದೇ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ಅಂದರೆ ನೀವು ಶುದ್ಧ ಮನಸ್ಸಿನಿಂದ ಯಾವುದೇ ಧೃತಿಗೆಡದೆ
ಅಂದರೆ ಯಾವ ಧೈರ್ಯನೂ ಕಳ್ಕೊಳ್ದೇನೆ ನೀವು ಮಹಾಲಕ್ಷ್ಮಿ ಮಂತ್ರನ ಹೇಳೋದಕ್ಕೆ ಟ್ರೈ ಮಾಡಿ. ಆದಷ್ಟು ನಿಮ್ಮ ಒಂದು ಭಯ ಅನ್ನೋವಂಥದ್ದು ದೂರ ಆಗುತ್ತೆ, ನಿಮ್ಮ ಪ್ರಾಬ್ಲಮ್ಗಳು ಆದಷ್ಟು ದೂರ ಆಗೋದಕ್ಕೆ ಟ್ರೈ ಮಾಡುತ್ತೆ, ನಿಮಗೆ ಧೈರ್ಯ ಅನ್ನೋವಂಥದ್ದು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನೇ ಅದಕ್ಕೋಸ್ಕರ ನಾನು ಈ ಒತ್ತಿ ಈ ಮಂತ್ರನ ನೀವು ಜಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲೂ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿ ಈ ಮಂತ್ರನ ನೀವು ಶುದ್ಧ ಮನಸ್ಸಿನಿಂದ ಜಪಿಸಿದ್ದೆ ಆದ್ರೆ ಆದಷ್ಟು 108 ಬಾರಿ ಈ ಮಂತ್ರನ ಜಪಿಸೋದಕ್ಕೆ ಟ್ರೈ ಮಾಡಿ. ನೀವು ಅನ್ಕೊಂಡಿರೋವಂಥದ್ದು ಅಂದ್ರೆ ಒಳ್ಳೆ ಉದ್ದೇಶದಿಂದ ಏನಾದರೂ ಅನ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ದೇನೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. KVP ಯೋಜನೆಯಲ್ಲಿ ಯಾರೆಲ್ಲ ಹೂಡಿಕೆನ ಮಾಡಬೇಕು ಅಂತ ಅಂದರೆ 18 ವರ್ಷದ ಮೇಲ್ಪಟ್ಟವರು ಈ ಯೋಜನೆಯಲ್ಲಿ ಅಂದರೆ ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಕಸ್ಮಾತ್ 18 ವರ್ಷದ ಒಳಗಡೆ ಇದ್ದಾರೆ ಅಂದರೆ ಅವರು ಕೂಡ ಖಂಡಿತವಾಗ್ಲೂ ಅಂದರೆ ಒಂದು ಮಗು ಏಜಿನಲ್ಲಿ ಇದ್ದಾರೆ ಅಂತಂದರೆ ಅವರು ಕೂಡ ಖಂಡಿತವಾಗ್ಲೂ ಈ ಯೋಜನೆಯಲ್ಲಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಆದರೆ ಅಪ್ಪ ಅಮ್ಮ ಅದರಲ್ಲಿ ಗಾರ್ಡಿಯನ್ ಆಗಿರ್ಬೇಕಾಗಿರುತ್ತೆ, ಅಂದ್ರೆ ಅಪ್ಪ ಅಮ್ಮ ಸೈನ್ ಹಾಕಿರ್ಬೇಕಾಗುತ್ತೆ. ಮಗು ಕಟ್ಟೋವಂಥದ್ದು ಮಗು ಹೆಸರಲ್ಲಿ ಆದ್ರೂ ಕೂಡ ಗಾರ್ಡಿಯನ್ ಅಪ್ಪ ಅಮ್ಮ ಆಗಿರ್ತಾರೆ. ಇದು 18 ವರ್ಷದ ಮೇಲ್ಪಟ್ಟ ಯಾರಾದ್ರೂ ಕೂಡ ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ರಿಸ್ಟ್ರಿಕ್ಷನ್ ಇರುವಂತದ್ದು ಏನಪ್ಪಾ ಅಂದ್ರೆ ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಈ ಸ್ಕೀಮ್ ಇರುವಂತದ್ದು. ಈಗ ಭಾರತೀಯ ನಾಗರಿಕರು ಅಂತ ಅಂದ್ರೆ ಈ ಭಾರತದಲ್ಲೇ ವಾಸವಾಗಿರುವಂತಹ ನಾಗರಿಕರಿಗೆ ಮಾತ್ರ ಈ ಸ್ಕೀಮ್ ಸಂಬಂಧಪಟ್ಟಿದ್ದು. ಅವರು ಹುಟ್ಟಿ ಬೆಳೆದಿದ್ದ ಈ ದೇಶ ಆದ್ರೂ ಕೂಡ ವಿದೇಶದಲ್ಲಿ ವಾಸವಾಗಿದ್ದಾರೆ ಅಂತ ಅಂದ್ರೆ ಅವರು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭಾರತೀಯ ನಾಗರಿಕರಿಗೆ ಮಾತ್ರ ಈ ಸ್ಕೀಮು ಅವ್ರಿಗೆ ಮಾತ್ರ ಸೀಮಿತವಾಗಿದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಈ ಸ್ಕೀಮ್ ನಲ್ಲಿ ಹೂಡಿಕೆನ ಮಾಡ್ಬೋದು ಅಂತ ತಿಳ್ಕೊಂಡ್ರ, ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ತಿಳ್ಕೊಳ್ಳಿ. ಇದ್ರಲ್ಲಿ ಮಿನಿಮಮ್ ಅಂತ ಅಂದ್ರೆ 1,000ನ ಹೂಡಿಕೆ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂತ ಇದಕ್ಕೆ ಮಿತಿನೇ ಇರೋದಿಲ್ಲ, ಎಷ್ಟಾದ್ರೂ ನೀವು ಹೂಡಿಕೆನ ಮಾಡ್ಬೋದು. ಮಿನಿಮಮ್ ಅಂದ್ರೆ 1,000 ರೂಪಾಯಿ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇದರಲ್ಲಿ. ಜೊತೆಗೆ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋದ. ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7.5% ವಾರ್ಷಿಕವಾಗಿ ಇರುತ್ತೆ. ನೀವು ಹೂಡಿಕೆ ಮಾಡಿರುವಂತಹ ಅಮೌಂಟ್ ಡಬಲ್ ಆಗಿ ನಿಮ್ಮ ಕೈಗೆ ಸೇರುವಂತದ್ದು 9.7 ಇಯರ್ ಅಂದ್ರೆ 115 ತಿಂಗಳವರೆಗೆ ನೀವು ನಿಮ್ಮ ಹಣ ಏನು ಹೂಡಿಕೆ ಮಾಡಿರ್ತೀರೋ ಆ ಹಣ ಡಬಲ್ ಆಗುವಂಥದ್ದನ್ನ ಕಾಯ್ಬೇಕಾಗುತ್ತೆ. ನೀವು 1,000 ಹಾಕಿದ್ರೆ 2,000 ಅಂತ ಗ್ಯಾರಂಟಿ, 1 ಲಕ್ಷ ಹಾಕಿದ್ರೆ 2 ಲಕ್ಷ ಗ್ಯಾರಂಟಿ, 5 ಲಕ್ಷ ಹಾಕಿದ್ರೆ 10 ಲಕ್ಷ ಗ್ಯಾರಂಟಿ ಈ ಸ್ಕೀಮ್ ನಲ್ಲಿ. ಮತ್ತೆ ನೀವು ಯಾವುದೇ ರೀತಿಯಾದಂತಹ ಭಯ ಪಡುವಂತಹ ಸನ್ನಿವೇಶಗಳು ಇದರಲ್ಲಿ ಬರೋದಿಲ್ಲ. ಜೊತೆಗೆ ನೀವು ಎಲ್ಲಿ ನೆಲೆಸಿರ್ತೀರೋ ಅಲ್ಲಿ ಈ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತೀರಾ. ನೀವು ಬೇರೆ ಊರಿಗೆ ವರ್ಗಾವಣೆ ಆದ್ರೂ ಕೂಡ ಊರಿಂದ ಊರ್ಗ್ ಹೋಗಿ ನೆಲೆಸ್ತೀರಾ ಅಂತ ಅಂದ್ರೆ ಅಲ್ಲಿ ನೀವು ಪೋಸ್ಟ್ ಆಫೀಸ್ ನಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದು ಟ್ರಾನ್ಸ್ಫರ್ ಆಗುತ್ತೆ. ನೀವು ಯಾವ ಊರಿನಲ್ಲಿ ಇರ್ತೀರಾ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಗೆ ಒಂದು ಸರ್ಟಿಫಿಕೇಟ್ ಅನ್ನೋವಂಥದ್ದು ಸಿಕ್ಕಿರುತ್ತೆ, KVP ಸರ್ಟಿಫಿಕೇಟ್ ಅನ್ನೋವಂಥದ್ದು ಸಿಕ್ಕಿರುತ್ತೆ. ನಿಮ್ಮ ಅವಧಿ ಮುಗ್ದಾದ್ಮೇಲೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ತೀರಲ್ಲ ಅಲ್ಲೇ ನೀವು ಹಣನ ಪಡಿಬಹುದು. ಒಬ್ಬ ವ್ಯಕ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ 1 ವರ್ಷದಲ್ಲಿ ತೀರೋದ ಅಂತ ಅನ್ಕೊಳ್ಳಿ, ಅವಾಗ ಯಾವುದೇ ಕಾರಣಕ್ಕೂ ಈ ಅಮೌಂಟ್ ನಿಮ್ ಕೈಗೆ ಸೇರೋದಿಲ್ಲ. ಅದ್ರದ್ದು ಒಂದು ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ. 2.6 ಇಯರ್ಗೆ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ಆ 2.6 ಇಯರ್ ಆದ ನಂತರನೇ ನಿಮ್ಗೆ ಆ ಅಮೌಂಟ್ ಸಿಗ್ತಕ್ಕಂಥದ್ದು. 1 ವರ್ಷದಲ್ಲಿ ಅವನು ಸತ್ರು ಕೂಡ ನಿಮ್ಗೆ ಸಿಗೋವಂಥದ್ದು 2.6 ಇಯರ್ ವರೆಗೆ ವೇಟ್ ಮಾಡಿ ಅದಾದ ನಂತರ ಇಂಟ್ರೆಸ್ಟ್ ಮುಖಾಂತರ ನಿಮ್ಗೆ ಅಮೌಂಟ್ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಅಮೌಂಟ್ ಡಬಲ್ ಆಗಿ ಸಿಗೋದಿಲ್ಲ. ನಿಮ್ಗೆ ಸಿಗೋವಂಥದ್ದು ಇಂಟ್ರೆಸ್ಟ್ ಜೊತೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಜೊತೆ ನಿಮ್ಗೆ ಅಮೌಂಟ್ ಸಿಕ್ಕಿರುತ್ತೆ. ಯಾರ ಹೆಸರಲ್ಲಿ ನಾಮಿನಿ ಮಾಡಿರ್ತಾರೋ ಅಂತವ್ರಿಗೆ ಈ ಹಣನ ಕೊಡ್ತಕ್ಕದ್ದಾಗಿರುತ್ತೆ. ನಿಮಗೆ 2.6 ಇಯರ್ ಒಳಗಡೆ ನೀವೇನೇ ತಿಪ್ಪುರ್ಲಾಗ ಊರಿದ್ರು ಈ ಸ್ಕೀಮ್ ನಲ್ಲಿ 1 ರೂಪಾಯಿನೂ ಕೂಡ ನೀವು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಗೆ ಏನಾದ್ರೂ ಒಂದು ಲೋನ್ ಸಿಗ್ಬೇಕು, ಇಲ್ಲಾಂದ್ರೆ ನನ್ನ ಅಮೌಂಟ್ ನ ರಿಟರ್ನ್ ತಗೊಳ್ತೀನಿ ಅಂತ ಅಂದ್ರೆ 2.6 ಇಯರ್ ಆಗಿರ್ಲೇಬೇಕು. 2.6 ಇಯರ್ ಆದ್ಮೇಲೆ ನೀವೇನಾದ್ರೂ ಸಿಚುಯೇಷನ್ ನೀವು ಒಂದು ನಿರ್ದಿಷ್ಟ ಕಾರಣನ ತಿಳಿಸಿ ನೀವು ಅಮೌಂಟ್ ನ ತಗೊಳ್ಬಹುದು. 2.6 ಇಯರ್ ಆದ್ಮೇಲೆ ಅಕಸ್ಮಾತ್ ಏನಾದ್ರು ಮನುಷ್ಯ ಸತ್ತೋದ ಅಂದ್ರೆ ಇನ್ವೆಸ್ಟ್ಮೆಂಟ್
ಕಾಂಟ್ರಿಬ್ಯೂಟ್ ಮಾಡಿರುವಂತ ಮನುಷ್ಯ ಸತ್ತೋದ ಅಂದ್ರೆ ನಾಮಿನಿ ಹೆಸರು ಬರುತ್ತೆ. ಅಕಸ್ಮಾತ್ ಇಲ್ಲ ಏನೋ ಒಂದು ಲೀಗಲ್ ಆಗಿ ಕೋರ್ಟಿಂದ ಆರ್ಡರ್ ಬಂತು ಅಂತ ಅಂದ್ರೆ ಆವಾಗ್ಲೂ ಕೂಡ ನೀವು 2.6 ಇಯರ್ಗೆ ನಿಮ್ಮ ಅಮೌಂಟ್ ಏನಿದೆ ಅದನ್ನ ಇಂಟ್ರೆಸ್ಟ್ ಜೊತೆ ನೀವು ಅಮೌಂಟ್ ನ ಪಡೆದುಕೊಳ್ಬಹುದು. ಇದ್ರಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಆಗೋದಿಲ್ಲ. ಅಕಸ್ಮಾತ್ ಇನ್ವೆಸ್ಟರು ಡೆತ್ ಆಗಿದ್ದಾನೆ, ಜೊತೆಗೆ ನಾಮಿನಿನೂ ಕೂಡ ಡೆತ್ ಆಗಿದ್ದಾರೆ ಅಂತ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಮೂರನೇ ವ್ಯಕ್ತಿ ಲೀಗಲ್ ಆಗಿ ಏನೇನ್ ಡಾಕ್ಯುಮೆಂಟ್ಸ್ ಇದೆಯೋ ಆ ಡಾಕ್ಯುಮೆಂಟ್ಸ್ ನ ತಂದ್ಕೊಟ್ಟು, ಡಾಕ್ಯುಮೆಂಟ್ಸ್ ಅಂತ ಅಂದ್ರೆ ಅವನು ಇವನ್ಗೆ ಏನ್ ರಿಲೇಟಿವ್ ಆಗ್ಬೇಕು ಅನ್ನೋಂಥದ್ದು. ಫಾರ್ ಎಕ್ಸಾಂಪಲ್, ಈಗ ತಾಯಿ ಮಾಡಿಸಿರ್ತಾಳೆ, ಮಗನ ಹೆಸರಲ್ಲಿ ನಾಮಿನಿ ಆಗಿರುತ್ತೆ, ಬೈ ಮಿಸ್ಟೇಕು ತಾಯಿನೂ ಸತ್ತು ನಾಮಿನಿ ಆಗಿರುವಂತಹ ಮಗನು ಸತ್ತಿದ್ರೆ, ಈಗ ತಂಗಿನೋ ತಮ್ಮನೋ ಅವ್ರಿಗಿದ್ರು ಇಲ್ಲ ಗಂಡ ಇದ್ದ ಅಂತ ಅಂದ್ರೆ ಲೀಗಲ್ ಆಗಿ ಯಾವ್ಯಾವ ಡಾಕ್ಯುಮೆಂಟ್ ರಿಲೇಟಿವ್ ಡಾಕ್ಯುಮೆಂಟ್ ನ ಕೊಡ್ಬೇಕು, ಅವ್ರಿಗೂ ಇವ್ರಿಗೂ ಯಾವ ರಿಲೇಶನ್ಶಿಪ್ ಇತ್ತು ಅನ್ನೋಂಥದ್ದು ಡಾಕ್ಯುಮೆಂಟ್ ಕೊಡ್ಬೇಕು, ಅದನ್ನ ಸಬ್ಮಿಟ್ ಮಾಡಿ ಇನ್ವೆಸ್ಟರ್ ಮತ್ತೆ ನಾಮಿನಿ ಇವರಿಬ್ರು ಡೆತ್ ಆಗಿರುವಂತ ಡೆತ್ ಸರ್ಟಿಫಿಕೇಟ್ ನ ಕೊಟ್ಟು ಅವರು ಆ ಅಮೌಂಟ್ ನ ಲಾಕ್ ಇನ್ ಪೀರಿಯಡ್ ಆದ ನಂತರ ಪಡೆದುಕೊಳ್ಬಹುದು. ಮತ್ತೆ 2.6 ಇಯರ್ ಆದ್ಮೇಲೆ ನೀವು ಲೋನ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ಲೋನ್ ಯಾವ ರೀತಿ ಸಿಗುತ್ತೆ ಅಂದ್ರೆ 75% ನಿಮ್ಗೆ ಲೋನ್ ಸಿಗುತ್ತೆ. ಅಂದ್ರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀರಾ ಅಂದ್ರೆ 75,000 ನಿಮಗೆ ಒಂದು ಲೋನ್ ಆಗಿ ಸಿಗುತ್ತೆ. ನೀವು 2.6 ಇಯರ್ ಆದ್ಮೇಲೆ ಅಮೌಂಟ್ ನ ವಾಪಸ್ ತಗೊಳ್ಳೋದ್ರ ಬದಲು ನೀವು ಲೋನ್ ತಗೊಂಡ್ರೆ ನಿಮ್ಗಿರುವಂತ ಬೆನಿಫಿಟ್ ಏನು ಗೊತ್ತಾ? ನೀವೇನಾದ್ರೂ ಲೋನ್ ತಗೊಂಡ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ನಿಮ್ಮ ಅಮೌಂಟ್ಗೆ ಏನು ಇಯರ್ಲಿ ನಿಮ್ಗೆ ಆನ್ಯುವಲ್ ಪ್ರೈಸ್ ಕೊಡ್ಬೇಕಿತ್ತು 7.5% ಅದು ಕೊಡ್ತಾನೆ ಹೋಗುತ್ತೆ. ಮತ್ತೆ ಕಾಂಪೌಂಡಿಂಗ್ ಆಗು ಅಮೌಂಟ್ ಬೆಳೀತಾ ಹೋಗುತ್ತೆ. ನಿಮ್ಗೆ ನಿಮ್ಮ ಅವಧಿ, ನಿಮ್ಮ ಪೀರಿಯಡ್ ಮೆಚುರಿಟಿ ಪೀರಿಯಡ್ ಮುಗ್ದಾದ ನಂತರ ನಿಮ್ಗೆ ಡಬಲ್ ಅಮೌಂಟ್ ಏನ್ ಸಿಗ್ಬೇಕೋ ಸಿಕ್ಕೇ ಸಿಗುತ್ತೆ. ನೀವು ಲೋನ್ ತಗೊಂಡಾಗ ನಿಮಗೆ ಒಂದು ಇಂಟ್ರೆಸ್ಟ್ ರೇಟ್ ಅಂತ ಇರುತ್ತಲ್ಲ, ಆ ಇಂಟ್ರೆಸ್ಟ್ ರೇಟ್ ನ ಕಟ್ಕೊಳ್ತಾ ಹೋಗ್ತಾ ಇರ್ತೀರಲ್ಲ, ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನಿಮ್ಗೆ ಏನ್ ಬೆನಿಫಿಟ್ ಸಿಗ್ಬೇಕೋ ಸಿಗ್ತಾ ಹೋಗುತ್ತೆ. 7.5% ಇಯರ್ಲಿ ನಿಮ್ಗೆ ಬಡ್ಡಿನ ಕೊಟ್ರೆ ಅವರು, ನೀವು ಅವ್ರಿಗೆ ಲೋನ್ ತಗೊಂಡಂತ ಸಂದರ್ಭದಲ್ಲಿ ನೀವು ಅವ್ರಿಗೆ ಕಟ್ಟಬೇಕಾಗಿರೋಂಥದ್ದು 7.5 ಇದ್ರೆ 8.5 ರೀತಿ ಇಂಟ್ರೆಸ್ಟ್ ರೇಟ್ ನ ಕಟ್ಟಬೇಕಾಗುತ್ತೆ. ಯಾಕಂದ್ರೆ ಲೋನ್ ತಗೊಂಡಿರ್ತೀರಾ. ಹಾಗಾಗಿ ನೀವು ಲೋನ್ ತಗೊಳ್ಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಅಂದ್ರೆ, ಮೊದಲಿಗೆ 2.6 ಇಯರ್ ಕಂಪ್ಲೀಟ್ ಆಗಿರ್ಬೇಕು. ಜೊತೆಗೆ ನಿಮ್ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತ ಸಂದರ್ಭದಲ್ಲಿ KVP ಸರ್ಟಿಫಿಕೇಟ್ ಅಂತ ಒಂದು ಕೊಟ್ಟಿರ್ತಾರೆ. ಆ KVP ಸರ್ಟಿಫಿಕೇಟ್ ನ ಕೊಟ್ಟು ನಿಮ್ಗೆ ಲೋನ್ ಫಾರ್ಮ್ ಅನ್ನೋಂಥದ್ದನ್ನ ಕೊಡ್ತಾರೆ. ಆ ಲೋನ್ ಫಾರ್ಮ್ ನ ಫಿಲ್ ಮಾಡಿ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಕಟ್ಟಿದ್ರೆ ಪೋಸ್ಟ್ ಆಫೀಸ್ ನಲ್ಲಿ, ಇಲ್ಲ ಅಂತ ಅಂದ್ರೆ ಬ್ಯಾಂಕ್ ನಲ್ಲಿ ಕಟ್ಟಿರ್ತೀರಾ ಅಂದ್ರೆ ಬ್ಯಾಂಕ್ ನಲ್ಲಿ ಕೊಟ್ರೆ ಅವರು ನಿಮ್ಗೆ ವಿತಿನ್ 1 ಮಂತ್ ಅಲ್ಲೆಲ್ಲ ನಿಮ್ಗೆ ಲೋನ್ ನ ಕೊಡ್ತಾರೆ. ಕೆಲವೊಂದ್ಸಲ ಏನೋ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಅಂದ್ರೆ ಬೇಗನೆ ನಿಮ್ಗೆ ಲೋನು ಸಿಗ್ತಾ ಹೋಗುತ್ತೆ. ನೀವು KVP ಸ್ಕೀಮ್ ನ ಎಲ್ಲೆಲ್ಲ ಮಾಡಬಹುದು ಅಂತ ಅಂದ್ರೆ ಜಾಸ್ತಿ ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಪೋಸ್ಟ್ ಆಫೀಸ್ ನಲ್ಲಿ ನಿಮ್ಗೆ ಸಿಗುತ್ತೆ. ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ ನಿಮ್ಗೆ ಈ KVP ಯೋಜನೆ ಅನ್ನುವಂಥದ್ದು ಸಿಗೋವಂಥದ್ದು. ಎಲ್ಲಾ ಬ್ಯಾಂಕ್ಗಳಲ್ಲೂ ಸಿಗಲ್ಲ, ಕೆಲವೊಂದು ಬ್ಯಾಂಕ್ಗಳಲ್ಲಿ ಮಾತ್ರ ಈ ಸ್ಕೀಮು ಸಿಗೋ ಅಂತದ್ದು. ನೋಡಿದ್ರಲ್ಲ, ನೀವು ಹೂಡಿಕೆ ಮಾಡೋದು 1,000 ಆದ್ರೂ ಕೂಡ ನಿಮಗೆ ಬೆನಿಫಿಟ್ ಸಿಗುವಂತದ್ದು ಡಬಲ್ ಅಮೌಂಟು. ಮತ್ತೆ ಏನಕ್ಕೆ ತಡ ಮಾಡ್ತೀರಾ? ನಿಮ್ಮ ಹತ್ರದಲ್ಲಿರುವಂತ ಪೋಸ್ಟ್ ಆಫೀಸ್ಗೆ ಹೋಗಿ ನಾನು ಹೇಳಿರುವಂತ ವಿಚಾರಗಳೆಲ್ಲನೂ ಅಲ್ಲಿ ಇನ್ನೊಂದ್ಸಲ ತಿಳ್ಕೊಂಡು, ನಿಮ್ಗೆ ಇನ್ನೂ ಏನಾದರೂ ಡೌಟ್ ಬಂತು ಅಂದ್ರೆ ಅಲ್ಲೂ ಒಂದ್ಸಲ ಕೇಳಿ ತಿಳ್ಕೊಂಡು ಈ ಸ್ಕೀಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಯಾರು ಕೂಡ ತಡ ಮಾಡಬೇಡಿ. ತುಂಬಾ ಒಳ್ಳೆ ಸ್ಕೀಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ನನ್ನೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ ಕೇಳ್ಬೋದು. ನಾನು ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗೋ ರೀತಿ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.